ಭಾಗ 10 ಅಂತಿಮ ಅಧ್ಯಾಯ ಹೈವೇಲಿ ಹೈ ಸ್ಪೀಡ್ ಚೇಸ್ ಮತ್ತು ಪೂಜಾಳ ಕಿಲಾಡಿ ಆಟ. ಸೀಕ್ರೆಟ್ ಅಪ್ಡೇಟ್ನ ಅಂತಿಮ ಸರ್ವಿಸಿಂಗ್ ಮತ್ತು ಬಯಲಾದ ರಹಸ್ಯ. ಹೈವೇಯಲ್ಲಿ ರವಿಯ ಹಳೆಯ ಕಾರು ಗಾಳಿ ವೇಗದಲ್ಲಿ ಸಾಗುತ್ತಿತ್ತು. ಕಾರಿನ ಒಳಗೆ ಪ್ರಿಯಾಳ ಎದೆ ಬಡಿತ ಇಂಜಿನ್ ಸದ್ದಿಗಿಂತ ಜೋರಾಗಿತ್ತು. ಅವಳು ಧರಿಸಿದ್ದ ಆ ಪರ್ಪಲ್ ಪೆಪ್ಸಿ ಟೀ ಶರ್ಟ್ ಬೆವರಿನಿಂದ ಮೈಗೆ ಇನ್ನೂ ಬಿಗಿಯಾಗಿ ಅಂಟಿಕೊಂಡಿತ್ತು. ಇದು ಅವಳ ಮೈಮಾಟವನ್ನು ರವಿಯ ಕಣ್ಣಿಗೆ ಇನ್ನೂ ಮಾದಕವಾಗಿ ಕಾಣುವಂತೆ ಮಾಡುತ್ತಿತ್ತು. ರವಿ ತನ್ನ ಒಂದು ಕೈಯಿಂದ ಸ್ಟೀರಿಂಗ್ ಹಿಡಿದು, ಇನ್ನೊಂದು ಕೈಯಿಂದ ಗೇರ್ ಬದಲಾಯಿಸುತ್ತಾ ಪ್ರಿಯಾಳ ತೊಡೆಯ ಮೇಲೆ ಕೈ ಹಾಕಿ ಮೆಲ್ಲಗೆ ಒತ್ತಿದ. ಪ್ರಿಯಾ, ಗಾಬರಿ ಪಡಬೇಡ. ಈ ಹಳ್ಳಿ ಇಂಜಿನ್ ಇವತ್ತು ಪಕ್ಕಾ ಸರ್ವಿಸಿಂಗ್ ಆಗಿದೆ. ಯಾರು ಬೆನ್ನಟ್ಟಿದ್ರೂ ನಮ್ಮ ಈ ಗಾಡಿ ಮಾತ್ರ ಸಿಗಲ್ಲ, ಅಂದ ಪಕ್ಕಾ ನಾಟಿ ಸ್ಟೈಲ್ನಲ್ಲಿ. ಪ್ರಿಯಾ ಕಿಟಕಿಯ ಗಾಜಿನಿಂದ ಹಿಂದೆ ನೋಡಿದಾಗ, ಅಣ್ಣ ರಘುವಿನ ಬೈಕ್ ಕತ್ತಲಲ್ಲಿ ಮಿಂಚುವ ಬೆಂಕಿಯಂತೆ ಹತ್ತಿರ ಬರ್ತಿತ್ತು. ರವಿ, ಅಣ್ಣ ಬಂದೇ ಬಿಟ್ಟ. ಇವತ್ತು ನಮ್ಮ ಈ ಅನ್ಲಿಮಿಟೆಡ್ ಲೋಡಿಂಗ್ ಕೆಲಸ ಹಾದಿಬೀದಿಯಲ್ಲಿ ಹರಾಜಾಗೋದು ಗ್ಯಾರಂಟಿ. ಇನ್ನು ಸ್ವಲ್ಪ ಆಕ್ಸಿಲರೇಟರ್ ಒತ್ತೋ ಮಾರಾಯ, ಅಂತ ಕಿರುಚಿದಳು. ಅಷ್ಟರಲ್ಲಿ ಪೂಜಾ ತನ್ನ ಕಾರನ್ನು ಇವರ ಕಾರಿನ ಪಕ್ಕದಲ್ಲೇ ತಂದು, ಕಿಟಕಿಯಿಂದ ಇಣುಕಿ ನಗುತ್ತಾ, ಓಹೋ ರವಿ. ನಿನ್ನ ಈ ಹಳೆಯ ಇಂಜಿನ್ ಇವತ್ತು ಪಕ್ಕಾ ರೀಸೆಟ್ ಆಗಿದೆ ಅನ್ಸುತ್ತೆ. ಆದ್ರೆ ನಿನ್ನ ಈ ಪರ್ಪಲ್ ಸುಂದರಿ ಇವತ್ತು ರಘುವಿನ ಕೈಗೆ ಸಿಕ್ಕಿಬಿದ್ರೆ ನಿನ್ನ ಇಂಜಿನ್ ಪೂರ್ತಿ ಸೀಜಾಗುತ್ತೆ, ಅಂತ ಡಬಲ್ ಮೀನಿಂಗ್ನಲ್ಲಿ ಕೆಣಕಿದಳು. ರವಿಗೆ ಪೂಜಾಳ ಕಿಲಾಡಿ ಬುದ್ಧಿ ಮೊದಲೇ ಗೊತ್ತಿತ್ತು. ಅವಳ ಹತ್ತಿರ ಇವರಿಬ್ಬರ ರಹಸ್ಯ ವಿಡಿಯೋ ಇತ್ತು. ರವಿ ಮೆಲ್ಲಗೆ ಕಾರನ್ನು ಹೈವೇಯಿಂದ ಪಕ್ಕದ ಕಾಡಿನ ಹಾದಿಗೆ ಇಳಿಸಿದ. ಅಲ್ಲಿ ಮಂಜು ಮುಸುಕಿದ ವಾತಾವರಣವಿದ್ದುದರಿಂದ ರಘು ಇವರನ್ನ ಗುರುತಿಸದೆ ಹೈವೇಯಲ್ಲೇ ಮುಂದೆ ಹೋದ. ಒಂದು ಹಳೆಯ ಬಂಗಲೆಯ ಮುಂದೆ ಕಾರು ನಿಲ್ಲಿಸಿದಾಗ ಪೂಜಾ ಕೂಡ ಅಲ್ಲಿಗೆ ಬಂದಳು. ನೋಡು ರವಿ, ಈ ವಿಡಿಯೋ ರಘುವಿಗೆ ತೋರಿಸಲ್ಲ, ಆದ್ರೆ ನನಗೂ ಇವತ್ತು ರಾತ್ರಿ ನಿನ್ನ ಈ ಹಳ್ಳಿ ಇಂಜಿನ್ ಪವರ್ನ ಸ್ವಲ್ಪ ಸ್ಯಾಂಪಲ್ ತೋರಿಸಬೇಕು. ಈ ಪರ್ಪಲ್ ಸುಂದರಿ ಮಾಡಿರೋ ಆ ಹೈ ಸ್ಪೀಡ್ ಅಪ್ಲೋಡಿಂಗ್ ನನಗೆ ತುಂಬಾ ಇಷ್ಟ ಆಯ್ತು, ಅಂದಳು. ಪ್ರಿಯಾಗೆ ಮೊದಲು ಸಿಟ್ಟು ಬಂದರೂ, ಅಣ್ಣನ ಕೈಗೆ ಸಿಕ್ಕಿಬಿದ್ದು ಮಾನ ಹರಾಜಾಗುವುದಕ್ಕಿಂತ ಪೂಜಾಳನ್ನೇ ಸಮಾಧಾನ ಮಾಡುವುದು ಲೇಸೆಂದು ಅನ್ನಿಸಿತು. ಆ ಹಳೆಯ ಬಂಗಲೆಯ ಒಳಗೆ ಮಂದವಾದ ಬೆಳಕಿನಲ್ಲಿ ಇವರ ಪ್ರೇಮದ ಅಂತಿಮ ಯುದ್ಧ ಶುರುವಾಯಿತು. ರವಿ ತನ್ನ ಹಳ್ಳಿ ಇಂಜಿನ್ ಶಕ್ತಿಯನ್ನ ಇಬ್ಬರೂ ಸುಂದರಿಯರ ಮೇಲೆ ತೋರಿಸೋಕೆ ಶುರು ಮಾಡಿದ. ಪ್ರಿಯಾಳ ಆ ಪರ್ಪಲ್ ಪೆಪ್ಸಿ ಟೀ ಶರ್ಟ್ ಈಗ ಹಾಸಿಗೆಯ ಮೂಲೆಯಲ್ಲಿ ಬಿದ್ದಿತ್ತು. ರವಿ ಮತ್ತು ಪೂಜಾ ನಡುವೆ ನಡೆಯುತ್ತಿದ್ದ ಆ ಹಸಿಬಿಸಿ ಸಂಭಾಷಣೆ ಪ್ರಿಯಾಳನ್ನ ಇನ್ನೂ ಹೆಚ್ಚು ಪ್ರಚೋದಿಸುತ್ತಿತ್ತು. ರವಿಯವರೇ, ನಿನ್ನ ಈ ಸರಕು ಎಷ್ಟು ಲೋಡ್ ಮಾಡಿದ್ರೂ ಮುಗಿಯೋ ಹಾಗೆ ಕಾಣ್ತಿಲ್ಲವಲ್ಲ. ಇವತ್ತು ರಾತ್ರಿ ಈ ಬಂಗಲೆಯ ಗೋಡೆಗಳು ನಿನ್ನ ಪವರ್ ನೋಡಿ ನಡುಗಬೇಕು, ಅಂತ ಪ್ರಿಯಾ ಅವನನ್ನ ಇನ್ನೂ ಬಿಗಿಯಾಗಿ ಅಪ್ಪಿಕೊಂಡಳು. ಪೂಜಾ ಕೂಡ ರವಿಯ ಆ ನಾಟಿ ಸರ್ವಿಸಿಂಗ್ಗೆ ಪೂರ್ತಿಯಾಗಿ ಶರಣಾದಳು. ರವಿ, ನಿನ್ನ ಈ ಹೊಸ ಸಾಫ್ಟ್ವೇರ್ ಅಪ್ಡೇಟ್ ನಿಜಕ್ಕೂ ಅದ್ಭುತವಾಗಿದೆ. ಈ ಪರ್ಪಲ್ ಸುಂದರಿಯನ್ನು ನೀನು ಹೇಗೆ ಹ್ಯಾಂಡಲ್ ಮಾಡ್ತೀಯಾ ಅಂತ ಇವತ್ತು ನನಗೆ ಪೂರ್ತಿ ಅರ್ಥ ಆಯ್ತು, ಅಂದಳು. ಬೆಳ್ಳಂಬೆಳಗ್ಗೆ ಮಂಜು ಸರಿಯುವ ಹೊತ್ತಿಗೆ ಇವರ ಈ ಅಂತಿಮ ಸರ್ವಿಸಿಂಗ್ ಕೆಲಸ ಪೂರ್ಣಗೊಂಡಿತ್ತು. ರವಿಯ ಇಂಜಿನ್ ಇವತ್ತು ಪೂರ್ತಿಯಾಗಿ ನವೀಕರಣಗೊಂಡಿತ್ತು. ಪ್ರಿಯಾಳ ಸಿಸ್ಟಮ್ ಫುಲ್ ಅಪ್ಡೇಟ್ ಆಗಿತ್ತು. ರಘು ಎಷ್ಟೇ ಹುಡುಕಿದರೂ ಇವರ ಈ ಸೀಕ್ರೆಟ್ ಪ್ರಾಜೆಕ್ಟ್ ಮಾತ್ರ ಸಿಗಲೇ ಇಲ್ಲ. ಈ ಜೋಡಿಯ ಪ್ರೇಮದ ಸಂಕೇತವಾಗಿ ಆ ಪರ್ಪಲ್ ಪೆಪ್ಸಿ ಟೀ ಶರ್ಟ್ ಇತಿಹಾಸದಲ್ಲಿ ಒಂದು ರೋಚಕ ನೆನಪಾಗಿ ಉಳಿದುಹೋಯಿತು. ಅಣ್ಣನ ಕಣ್ಣಿಗೆ ಮಣ್ಣೆರಚಿ, ಪೂಜಾಳನ್ನ ತನ್ನ ಕಡೆಗೆ ಮಾಡಿಕೊಂಡು, ಪ್ರಿಯಾ ಮತ್ತು ರವಿಯ ಈ ಹಸಿಬಿಸಿ ರಹಸ್ಯ ಪಯಣ ಒಂದು ಸ್ಮರಣೀಯ ಅಂತ್ಯಕ್ಕೆ ತಲುಪಿತು. ರವಿಯ ಇಂಜಿನ್ ಪವರ್ ಮತ್ತು ಪ್ರಿಯಾಳ ಆಕರ್ಷಕ ಪರ್ಪಲ್ ಸೌಂದರ್ಯದ ಮುಂದೆ ಎಲ್ಲ ಅಡೆತಡೆಗಳು ಮಂಕಾದವು. ಇದು ಕೇವಲ ಒಂದು ಪ್ರೇಮ ಕಥೆಯಲ್ಲ, ಇದು ಹಳ್ಳಿ ಶೈಲಿಯ ಹೈ ಸ್ಪೀಡ್ ಲೋಡಿಂಗ್ ಅನ್ಲೋಡಿಂಗ್ನ ಅಂತಿಮ ವಿಜಯ.